ಭಾಳಷ್ಟು ಜನ ನಮಗೆ ಮಂಗಳೂರಿನವರಿಗೆ ಒಂದು ಅಭ್ಯಾಸ ಇದೆ, ಮನೆಯಲ್ಲಿ ಕೂತು ಮಂಗಳೂರಿಗೆ ಟೀಕೆ ಮಾಡೋದು. ಇದು ನಮ್ಮ ಒಂದು ವ್ಯವಹಾರವೇ ಆಗಿದೆ. ಆದರೆ ನಾವು ನೆನಪು ಮಾಡಬೇಕಾದ್ದು, ಅಭಿನಂದನೆ ಸಲ್ಲಿಸಬೇಕಾದ್ದು ವೇದವ್ಯಾಸ ಕಾಮತಿಗೆ. ಯಾಕೆ ಕಾರ್ ಶೀಟ್ನ ಅಗಲೀಕರಣವನ್ನು ಯೋಗೀಶ್ ಭಟ್ರ ಸಮಯದಲ್ಲಿ ಆಗಿತ್ತು. ನಾನು ಸ್ಪಷ್ಟ ಹೇಳ್ತೇನೆ, ಏನು ಇದರಲ್ಲಿ ಮುಚ್ಚುಮರೆಗಳಿಲ್ಲ. ನೀವು ಯಾರಾದರೂ ವಾದಕ್ಕೆ ಬರೋದಾದರೆ, ಸಂವಾದಕ್ಕೆ ಬರೋದಾದರೆ ನನ್ನ ಹತ್ರ ಪುಸ್ತಕ ಸಮೇತ ಇದೆ, ಎಲ್ಲ ಅಂಕಿಅಂಶಗಳಿದ್ದಾವೆ, ನಾನು ಎದುರಿಡೋದಕ್ಕೆ ಸಿದ್ಧನಿದ್ದೇನೆ. ಪಾಲೆಮಾರ್ ಗಾರ್ಡನ್ನ ಪಕ್ಕದಲ್ಲಿರ್ತಕ್ಕಂತಹ ಕೆಳ ಸೇತುವೆ, ರೈಲ್ವೆ ಕೆಳ ಸೇತುವೆಯ ಮತ್ತು ರಸ್ತೆಯ ಉದ್ಘಾಟನೆ ಆಗಿದೆ. ಆದರೆ ನನಗೆ ಅನಿಸ್ತದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೊದಲ ಪ್ರಯೋಗವನ್ನು ಮಂಗಳೂರಿನ ಶಾಸಕರು ಮತ್ತು ಅವರ ತಂಡ ಮಾಡಿದೆ. ಭೂದಾನ ಮಾಡಿದವರಿಗೆ ಯಾರಿಗೂ ಸನ್ಮಾನ ಮಾಡಿದ ಇತಿಹಾಸ ನಾನು ಕೇಳಲಿಲ್ಲ. ಆದರೆ ಮೊದಲ ಬಾರಿಗೆ ಇಲ್ಲಿ ಆ ಭೂದಾನ ಮಾಡಿದವರನ್ನು ನೆನಪಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ. ನಿಮಗೆ ವೇದವ್ಯಾಸ ಕಾಮತ್ ಮತ್ತು ಅವರ ಇಡೀ ತಂಡ ಮತ್ತು ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ದಾಸರು ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ರಾಜಕಾರಣಿಗಳು ನಾವು ಹಾಗೆ ಕೊಟ್ಟ ಮೇಲೆ ಮರಿತೀವಿ, ಅವರ ಹೆಸರನ್ನು ಸ್ಮರಣೆ ಮಾಡ್ತೀವಿ. ಆದರೆ ಕೊಟ್ಟ ಮೇಲೂ ಕರೆದು ಅವರಿಗೆ ಗೌರವ ಕೊಟ್ಟ ಮೇಲೆ ನೀವು ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ ನೆನಪು ಮಾಡಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯ. ಇನ್ನಷ್ಟು ಜನರಿಗೆ ಪ್ರೇರಣೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದು ನಾವು ಮಾಡಬೇಕಾದ್ದಲ್ಲ. ಯಾರು ಮೊನ್ನೆ ಬಹಳ ಅಬ್ಬರದಿಂದ ಬಹಳ ಜೋರಾಗಿ ನಾವು ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಿ ಹೆಮ್ಮೆ ಪಟ್ಕೊಂಡ್ರ, ಅವರು ಮಾಡಬೇಕಿತ್ತು. ಅವರು ಮರೆತ ಕೆಲಸವನ್ನು ಇವತ್ತು ನೆನಪು ಮಾಡತಕ್ಕಂಥ ಕೆಲಸವನ್ನು ವೇದವ್ಯಾಸ ಕಾಮತ್ ಮತ್ತು ಬ್ರಿಜೇಶ್ ಚೌಟ ಅವರು ಮಾಡಿದರು. ನಾನು ಮೊದಲಿಗೆ ಈ ರಸ್ತೆ ಉದ್ಘಾಟನೆ ಮಾಡೋದಕ್ಕಿಂತ ಮುಂಚೆಯೇ ಇಬ್ಬರನ್ನ ಸ್ಮರಣೆ ಮಾಡ್ತೇನೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರಸ್ತೆ ಇವತ್ತು ಅತ್ಯುನ್ನತವಾಗಿರ್ತಕ್ಕಂಥ ಮಂಗಳೂರು ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಮೊದಲ ಕೊಡುಗೆ ನರೇಂದ್ರ ಮೋದಿ ಅವರದ್ದು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿಯಲ್ಲಿ ಅನುದಾನಗಳನ್ನು ಕೊಡುವುದರ ಕಾರಣಕ್ಕೋಸ್ಕರ ಇವತ್ತಾಗಿದೆ. ಆ ಕಾಲಘಟ್ಟದಲ್ಲಿ ವೆಂಕಯ್ಯ ನಾಯ್ಡು ಅವರು ಸಚಿವರಾಗಿದ್ದರು ಮತ್ತು ಉಪರಾಷ್ಟ್ರಪತಿಗಳಾಗಿದ್ದರು. ಅವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ 100 ಸ್ಮಾರ್ಟ್ ಸಿಟಿಗಳ ಬಿಡುಗಡೆಯನ್ನು ಈ ದೇಶದಲ್ಲಿ ಮಾಡಿದ್ರು. ಮೊದಲ ಕಲ್ಪನೆಗಳನ್ನು ಕಂಡರು. ಆ ಮೊದಲ ಹಂತದಲ್ಲಿ 100ರಲ್ಲಿ ನಮ್ದು ಇರಲಿಲ್ಲ. ಭಾಳಷ್ಟು ಟೀಕೆಗಳು ಬಂದು ಆಗ ಈ ಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಲೋಬೋ ಅವರು, ಈ ಕ್ಷೇತ್ರದಲ್ಲಿ ನಗರ ಪಾಲಿಕೆ ಸಮಿತಿ ಇದ್ದದ್ದು ಕಾಂಗ್ರೆಸ್ ಇದ್ದು, ಅವತ್ತು ನನಗೆ ಟೀಕೆಯನ್ನು ಮಾಡಿದರು. ನಾನು ಲೋಕಸಭಾ ಸದಸ್ಯ ಆಗಿದ್ದೆ. ಇವತ್ತು ಕೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಕೇಳ್ತಾ ಇದೆ. ನಿಮ್ಮಿಂದ ಆಗಲಿಲ್ಲ ಅಂತ ಹೇಳಿದ್ರು. ಆದರೆ ಲೋಕಸಭೆಯಲ್ಲಿ ಮಂಗಳೂರಿಗೆ ಯಾಕೆ ನೀವು ಕೊಟ್ಟಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಮಾಡಿದೆ. ಮತ್ತೊಂದು ಸಾರಿ ಮಂಗಳಾದೇವಿಗೆ ವೆಂಕಯ್ಯ ನಾಯ್ಡು ಅವರು ಒಂದು ಕಾರ್ಯಕ್ರಮಕ್ಕೆ ಸಂಘನಿಕೇತನ ಮಂಗಳಾದೇವಿಗೆ ಬಂದಾಗ ನಾವು ಇಲ್ಲಿ ಪ್ರಸ್ತಾವನೆ ಮಾಡಿದರು, ನೀನು ಮತ್ತೊಮ್ಮೆ ಲೋಕಸಭೆಯಲ್ಲಿ ಮಾತನಾಡಿ ಕೊಡ್ತೇನೆ ಅಂತ ಹೇಳಿದ್ರು. ವೆಂಕಯ್ಯ ನಾಯ್ಡು ಅವರು ಇಲ್ಲಿಗೆ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟರು. ಹಾಗಾಗಿ 2017ರಲ್ಲಿ ಇಲ್ಲಿಗೆ ಸ್ಮಾರ್ಟ್ ಸಿಟಿ ಬಂತು. ಇವತ್ತು ಇಡೀ ಮಂಗಳೂರನ್ನು ಒಂದು ಸಾರಿ ತಿರುಗಿ ಬನ್ನಿ. ನಾನು ಕೈ ಮುಗಿದು ಹೇಳ್ತೇನೆ, ಭಾಳಷ್ಟು ಜನ ನಮಗೆ ಮಂಗಳೂರಿನವರಿಗೆ ಒಂದು ಅಭ್ಯಾಸ ಇದೆ, ಮನೆಯಲ್ಲಿ ಕೂತು ಮಂಗಳೂರಿಗೆ ಟೀಕೆ ಮಾಡೋದು. ಇದು ನಮ್ಮ ಒಂದು ವ್ಯವಹಾರವೇ ಆಗಿದೆ. ಭಾರತದ ಒಳಗಡೆ ಕೂತು ಭಾರತಕ್ಕೆ ಬೈಯೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೈಯೋದು, ಮಂಗಳೂರಿನಲ್ಲಿ ಕೂತು ಮಂಗಳೂರಿಗೆ ಬೈಯೋದು. 15 ವರ್ಷದ ಹಿಂದಿನ ಮಂಗಳೂರು ಮತ್ತು 15 ವರ್ಷದ ನಂತರದ ಮಂಗಳೂರಿನ ಒಂದು ಕಲ್ಪನೆಗಳನ್ನು ಕಾಣಿ. ಮಂಗಳೂರಿನಲ್ಲಿ ಪ್ರೇಮಾನಂದ ಶೆಟ್ಟರು ಹೇಳಿದ್ರು, ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗಿದ್ರೆ, ಕಾಂಕ್ರೀಟೀಕರಣ ಆಗಿದ್ರೆ, ರಸ್ತೆಗಳ ಅಗಲೀಕರಣ ಆಗಿದ್ರೆ, ಒಂದು ಸುಂದರವಾಗಿರ್ತಕ್ಕಂಥ ಮಂಗಳೂರು ನಗರ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಯಡಿಯೂರಪ್ಪನವರು ಕಾರಣ ಮತ್ತು ಪಾಲೆಮಾರ್ ಅವರು ಕಾರಣ. ಆ ಕಾಲದಲ್ಲಿ 200 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು, ಕಾಂಕ್ರೀಟೀಕರಣಕ್ಕೆ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಪಾಲೆಮಾರ್ ಅವರು ಮಾಡಿದರು. ಮಂಗಳೂರಿನ ಎಲ್ಲ ಶಾಸಕರು, ಆಗ 4 ಶಾಸಕರು ಬಿಜೆಪಿ, 4 ಶಾಸಕರು ಕಾಂಗ್ರೆಸ್. ಆದರೆ ರಾಜಕೀಯ ಮಾಡಿದ 8 ಶಾಸಕರನ್ನು ಕರ್ಕೊಂಡು ಹೋಗಿ ಯಡಿಯೂರಪ್ಪರ ಹತ್ರ ಕೂತು ದಕ್ಷಿಣ ಕನ್ನಡ ಜಿಲ್ಲೆಗೆ 1,000 ಕೋಟಿ ರೂಪಾಯಿಗಳ ಅನುದಾನಗಳನ್ನು ತಂದರು. ಮೊದಲ ಬಾರಿಗೆ ಕಾಂಕ್ರೀಟೀಕರಣದ ರಸ್ತೆಗಳಾಗಿರ್ತಕ್ಕಂಥದ್ದು ಯಡಿಯೂರಪ್ಪರ ಕಾಲದಲ್ಲಿ ಮತ್ತು ಪಾಲೆಮಾರ್ ಅವರ ಕಾಲದಲ್ಲಿ. ಒಂದು ಸಾರಿ ಉಲ್ಲೇಖಗಳನ್ನು ಮಾಡ್ತೇನೆ ಈ ಕ್ಷೇತ್ರದ ಬಗ್ಗೆ. ಯೋಚನೆ ಮಾಡಿ, ಸ್ಮಾರ್ಟ್ ಸಿಟಿಯನ್ನು 2017ರಲ್ಲಿ ಕೊಟ್ಟರು. ಅದಕ್ಕಿಂತ ಮುಂಚೆ ಇಲ್ಲಿಗೆ ಅಮೃತ ಅನ್ನತಕ್ಕಂಥ ಯೋಜನೆಯಡಿಯಲ್ಲಿ ನರೇಂದ್ರ ಮೋದಿ ಅವರು 200 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರು. ಅಮೃತ ಅನ್ನತಕ್ಕಂಥ ಯೋಜನೆ ನರೇಂದ್ರ ಮೋದಿ ಸರ್ಕಾರ ಮೊದಲಿಗೆ ಕೊಟ್ಟಿದೆ ಮಂಗಳೂರಿಗೆ. ಪ್ರೇಮಾನಂದ್ರ ಇದ್ದಾರೆ, ಸುಧೀರ್ ಇದ್ದಾರೆ, ದಿವಾಕರ್ ಇದ್ದಾರೆ, ಮೇಯರ್ಗಳಾಗಿದ್ದವರು. ಆ 200 ಕೋಟಿ ರೂಪಾಯಿಗಳನ್ನು ಪ್ರಚಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬರ್ತದೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಬರ್ತದೆ ಅಂತ ಹೇಳಿ ಇವರು UGDಗೆ ಉಪಯೋಗ ಮಾಡಿದರು. ಇಲ್ಲಿರ್ತಕ್ಕಂಥ UGD ಹಿಂದೆ ಕಾಂಗ್ರೆಸ್ ಕಾಲಘಟ್ಟದಲ್ಲಿ ಅದರಲ್ಲಿ ಭ್ರಷ್ಟಾಚಾರಗಳಾಗಿತ್ತು. ಇಲ್ಲಿರ್ತಕ್ಕಂಥ ಮತ್ತೆ ಶಾಸಕರಾಗಿರ್ತಕ್ಕಂಥ ಲೋಬೋ ಅವರು ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭ್ರಷ್ಟಾಚಾರಗಳು ನಡೀತು. UGD ಅರ್ಧದಲ್ಲಿತ್ತು. ಆ 200 ಕೋಟಿ ರೂಪಾಯಿಗಳನ್ನ UGDಯಲ್ಲಿ ಪೂರ್ತಿ ಮಾಡೋದಕ್ಕೆ ಉಪಯೋಗ ಮಾಡಿದರು. ಆ ನಂತರ ಅಮೃತದ ಹೆಸರನ್ನೇ ಹೇಳಲಿಲ್ಲ. ನರೇಂದ್ರ ಮೋದಿ ಸರ್ಕಾರ 2017ರಲ್ಲಿ ಸ್ಮಾರ್ಟ್ ಸಿಟಿಯ ಅನುದಾನಗಳನ್ನು ಕೊಟ್ಟಿತು. ಸ್ಪಷ್ಟವಾಗಿ ಹೇಳ್ತೇನೆ, 500 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಒಟ್ಟು 1,000 ಕೋಟಿ ರೂಪಾಯಿಗಳು ಸ್ಮಾರ್ಟ್ ಸಿಟಿಗೆ ಬಂದಿದೆ. ಆಗ ಕಾಮಗಾರಿಗಳನ್ನು ನಾವು ವೀಕ್ಷಣೆ ಮಾಡಿ ಎಲ್ಲವನ್ನ ಕಾಮಗಾರಿಗಳನ್ನು ತಗೊಂಡೆವು.
ಇವತ್ತು ಆ ಎಲ್ಲ ಕಾಮಗಾರಿಗಳು ಮುಗಿದಿದ್ದಾವೆ, 2 ಕಾಮಗಾರಿ ಮಾತ್ರ ಬಾಕಿ ಇದೆ. ಆದರೆ ನಾವು ನೆನಪು ಮಾಡಬೇಕಾದ್ದು, ಅಭಿನಂದನೆ ಸಲ್ಲಿಸಬೇಕಾದ್ದು ವೇದವ್ಯಾಸ ಕಾಮತ್ಗೆ ಯಾಕೆ ಹೇಳಿದರೆ, ಆಗ ನಮ್ಮ ಕಾಮಗಾರಿಗಳ ಬಿಡುಗಡೆ ಆಯ್ತಲ್ಲ. 2 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಇತ್ತು ಈ ರಾಜ್ಯದಲ್ಲಿ. ಈ ಕಾರ್ಪೊರೇಷನ್ನ ಒಳಗಡೆ ಕಾಂಗ್ರೆಸ್ ಆಡಳಿತ ಇತ್ತು. ಯಾವುದೇ ಸ್ಮಾರ್ಟ್ ಸಿಟಿಯ ಸಭೆಗಳನ್ನು ಆಗಲಿಕ್ಕೆ ಬಿಡ್ತಿರಲಿಲ್ಲ. MDಯನ್ನು ಬದಲಾವಣೆ ಮಾಡ್ತಾ ಇದ್ರು. ಕಾಮಗಾರಿಗಳಿಗೆ ಯೋಜನೆ ಮಾಡೋದು, ಅನುಷ್ಠಾನಗೊಳಿಸೋದಕ್ಕೆ ಅಡ್ಡ ಹಾಕೋದು. ನನ್ನ ಮೇಲೆ ಬಹಳ ಟೀಕೆ ಆಗಿತ್ತು ಪಾಲೆಮಾರ್ ಅವರೇ. ನಿರಂತರ ಎಲ್ಲರೂ ಟೀಕೆ ಮಾಡಿದ್ರು, ನಮ್ಮವರು ಸೇರಿ ಕಾಂಗ್ರೆಸ್ನವರು ಸೇರಿ ಎಲ್ಲರೂ ಟೀಕೆ ಮಾಡ್ತಿದ್ರು. ಪಂಪ್ ವೆಲ್ ಅಂತ. ಆ ಪಂಪ್ ವೆಲ್ ಯಾಕೆ ನಿಂತೋಯ್ತು ಅಂತ ಯಾರು ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಪಂಪ್ ವೆಲ್ ನಮ್ಮ ಕಾರಣಕ್ಕೆ ನಿಂತಿಲ್ಲ. ಆಗಿನ ಲೋಬೋ ಅವರು ಪಂಪ್ ವೆಲ್ಲಲ್ಲಿ ಮಹಾವೀರ ಸರ್ಕಲ್ ಇದೆ, ಅದನ್ನು ತೆರೀಲಿಕ್ಕೆ ನಮಗೆ ಅವಕಾಶಗಳಿಲ್ಲ, ಅದನ್ನು ಬದಲಾವಣೆ ಮಾಡಬೇಕು, ಡಿಸೈನ್ ಬದಲಾವಣೆ ಮಾಡಬೇಕು, ಅಲ್ಲಿ ಬಸ್ ಸ್ಟ್ಯಾಂಡ್ ಬರ್ತಾರೆ, ನಿಮ್ಮ ಪರಿಕಲ್ಪನೆದು. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಯೋಜನೆ ಮಾಡಿದ್ದು ಪಾಲೆಮಾರ್ ಅವರು. ಅದು ಬರ್ತದೆ ಅಂತ ಹೇಳಿ 2 ವರ್ಷ ತಡೆ ಹಿಡಿದ್ರು. 2 ವರ್ಷ ತಡೆ ಹಿಡಿದಾಗ ನವಯುಗ ಸಂಸ್ಥೆ ಮುಳುಗೋಯ್ತು ಫೈನಾನ್ಷಿಯಲ್. ಆದರೆ ಆಗ ಮೊದಲ ಬಾರಿಗೆ ದೇಶದಲ್ಲಿ ನಿತಿನ್ ಗಡ್ಕರಿಯನ್ನು ಸೇರಿಸಿ ಮೀಟಿಂಗ್ ಮಾಡಿ ಮೊದಲ ಬಾರಿಗೆ ಒಂದು ಸಂಸ್ಥೆಗೆ ಲೋನ್ ಕೊಡಿಸಿದೆ. ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ನಿತಿನ್ ಗಡ್ಕರಿಯವರು ಲೋನ್ ಕೊಡಿಸಿದ್ರ ಮುಖಾಂತರ ಕೆಲಸವನ್ನು ಪೂರ್ತಿ ಮಾಡಿಸಿದ್ದೇವೆ ನಾವು, ಬಿಡಲಿಲ್ಲ. ಎಲ್ಲ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಗೆ ಅಡ್ಡ ಹಾಕಿದರು. ಅಮೃತದ ಯೋಜನೆಯನ್ನು ಒಳಗೆ ಹಾಕಿದರು. ಆ ಕಾಲಘಟ್ಟದಲ್ಲಿ ಮತ್ತೆ ವೇದವ್ಯಾಸ ಕಾಮತ್ ಅವರು ಶಾಸಕರಾದರು. ಆ ಶಾಸಕರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂತು. ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಯ ಎಲ್ಲ ಸಭೆಗಳನ್ನು ಮುಗಿಸಿಕೊಂಡು ವೇದವ್ಯಾಸ ಕಾಮತ್ರು ಜಾಗ ಬಿಟ್ಟು ಕೊಡದೇ ಇರತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಹೋಗಿ, ನಾನಾಗ ಸಂಸತ್ ಸದಸ್ಯ ಆಗಿದೆ ಮತ್ತು ರಾಜ್ಯಾಧ್ಯಕ್ಷನಾದ ಒತ್ತಡಗಳು ಬಂತು. ಆ ಒತ್ತಡದ ಅನಿವಾರ್ಯದಲ್ಲಿ ಎಲ್ಲ ಸಭೆಗಳಿಗೆ ಹೋಗ್ಲಿಕ್ಕಾಗಲಿಲ್ಲ. ಕಾರು ಶೀಟ್ನ ಅಗಲೀಕರಣವನ್ನು ಯೋಗೀಶ್ ಭಟ್ರ ಸಮಯದಲ್ಲಿ ಆಗಿತ್ತು. ನಾನು ಸ್ಪಷ್ಟ ಹೇಳ್ತೇನೆ, ಏನು ಇದರಲ್ಲಿ ಮುಚ್ಚುಮರೆಗಳಿಲ್ಲ. ನೀವು ಯಾರಾದರೂ ವಾದಕ್ಕೆ ಬರೋದಾದರೆ, ಸಂವಾದಕ್ಕೆ ಬರೋದಾದರೆ ನನ್ನ ಹತ್ರ ಪುಸ್ತಕ ಸಮೇತ ಇದೆ, ಎಲ್ಲ ಅಂಕಿಅಂಶಗಳಿದ್ದಾವೆ, ನಾನು ಎದುರಿಡೋದಕ್ಕೆ ಸಿದ್ಧನಿದ್ದೇನೆ. ವೇದವ್ಯಾಸ ಕಾಮತ್ರು ಎಲ್ಲೆಲ್ಲಿ ಜಾಗಗಳು ಹೋಗಬೇಕಾ ಅಧಿಕಾರಿಗಳನ್ನು ಕರೆದ್ರು, ಇಂಜಿನಿಯರ್ಸನ್ನು ಕರೆದ್ರು, ಅದಕ್ಕೆ ಸಂಬಂಧಪಟ್ಟವರನ್ನು ಎಲ್ಲ ಸೇರಿಸಿ ಜಾಗಗಳನ್ನು ಕೊಡುವವರ ಹತ್ರ ಮಾತುಕತೆ ಮಾಡಿ ಮುಕ್ತವಾಗಿರ್ತಕ್ಕಂಥ ಮಾತುಕತೆ ಮುಖಾಂತರ ಈ ಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯ ವೇಗ ತಗೊಳ್ಳಿಕ್ಕೆ ವೇದವ್ಯಾಸ ಕಾಮತ್ರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹೇಗೆ ನರೇಂದ್ರ ಮೋದಿ, ಹೇಗೆ ಯಡಿಯೂರಪ್ಪ, ಹೇಗೆ ವೆಂಕಯ್ಯ ನಾಯ್ಡು, ಹೇಗೆ ಪಾಲೆಮಾರ, ಹಾಗೆ ವೇದವ್ಯಾಸರ ಕಾಮತ್ರ ಕೊಡುಗೆಯು ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು 15ನೇ ಪೊಸಿಷನಲ್ಲಿದ್ದೆವು 2 ವರ್ಷ. ಆದರೆ ವೇದವ್ಯಾಸ ಕಾಮತ್ರ ಶಾಸಕರಾದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಸ್ಮಾರ್ಟ್ ಸಿಟಿಯನ್ನು ಪೂರ್ಣ ಮಾಡಿದ್ರಲ್ಲಿ ದಕ್ಷಿಣ ಕನ್ನಡದ ಮಂಗಳೂರು 1ನೇ ಸ್ಥಾನಕ್ಕೆ ಬಂದಿದೆ. ಇವತ್ತು 1ನೇ ಸ್ಥಾನ ಮೊದಲ ಬಾರಿಗೆ ನಾವು ಮುಗಿಸಿದ್ದೇವೆ. ಇವತ್ತು ಪೂರ್ಣ ಆಗಿದೆ ಸ್ಮಾರ್ಟ್ ಸಿಟಿ. ಸುಮಾರು 1,000 ಕೋಟಿ ರೂಪಾಯಿಗಳ ಕಾಮಗಾರಿಗಳು. ನಾನು ಮಂಗಳಾದೇವಿ ಒಂದು ಸಾರಿ ಹೋಗಿ ನೋಡಿ, ಪ್ರೇಮಾನಂದರ ವಾರ್ಡ್ ಎಷ್ಟು ಚೆಂದ ಆಗಿದೆ. ಇವತ್ತು ಇಲ್ಲೇ ಇರ್ತಕ್ಕಂಥ ಗುಜರಕೆರೆ ಹೋಗಿ ನೋಡಿ, ಎಮ್ಮೆಕೆರೆಯಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಸ್ವಿಮ್ಮಿಂಗ್ ಪೂಲ್ ನೋಡಿ, ವಾಟರ್ ಫ್ರಂಟಿನ ಕಾರ್ಯಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಹೀಗೆ ಇಡೀ ಮಂಗಳೂರಿನ ಇವತ್ತು ಅಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆ ಮಾಡತಕ್ಕಂಥ ಕೆಲಸಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟವರು ಅದು ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನು ನಾವು ಒಪ್ಪಬೇಕು ಮತ್ತು ಇದನ್ನು ತಿಳ್ಕೋಬೇಕು. ಈ ಕಾರ್ಯಗಳು ಮಾಡ್ತಾ ಇರಬೇಕಾದ್ರೆ ನನಗೆ ಅನಿವಾರ್ಯವಾಗಿ ನನ್ನ ಸಂಸತ್ ಸ್ಥಾನ ಹೋಯಿತು. ಆನಂತರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಲೋಕಸಭಾ ಸದಸ್ಯರಾದರು. ಇವತ್ತು ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಮತ್ತೆ ವೇಗ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಗಳನ್ನು ಇನ್ನಷ್ಟು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ 1,000 ಕೋಟಿ ರೂಪಾಯಿಗಳ ಕಾಮಗಾರಿ ಅಡಿಯಲ್ಲಿ ಇನ್ನಷ್ಟು 500 ಕೋಟಿ ರೂಪಾಯಿಗಳ ಕಾಮಗಾರಿಗಳು PPL ಆಗ್ತದೆ. PPPL ಅದರಲ್ಲಿ ಮಂಗಳೂರಿನ ಮಾರ್ಕೆಟ್ ಇರ್ಬೋದು. ಆ ಮಾರ್ಕೆಟ್ನ ತೆರವುಗೊಳಿಸಲಿಕ್ಕೆ ನಾವು ಕೋವಿಡ್ ಸಮಯದಲ್ಲಿ ಬಹಳಷ್ಟು ಯುದ್ಧ ಮಾಡಬೇಕಾಯಿತು. ಮಂಗಳೂರಿನ ಹಂಪನಕಟ್ಟೆಯ ಬಸ್ ಸ್ಟ್ಯಾಂಡ್ ಇವತ್ತು ಪಾರ್ಕನ್ನು ಸ್ವೀಕಾರ ಮಾಡಿದ್ದೀವಿ. ಹೀಗೆ PPPಯಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ಇವತ್ತು ಅಮೂಲಾಗ್ರವಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿಯ ಪರಿವರ್ತನೆಗಳಾಗ್ತಾ ಇದ್ದಾವೆ. ನಾನು MP ಆದಾಗ ಇಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು. ನಾನು MP ಆದಾಗ ಭಾಳಷ್ಟು ಜನ ಇವತ್ತು ಹೇಳ್ತಾರೆ, ಏನಾಯಿತು ಈ ಜಿಲ್ಲೆಯಲ್ಲಿ ಹಾಗಾಗಿದೆ ಹೀಗಾಗಿದೆ. ನಿಮ್ಗೆ ಗೊತ್ತಿರಲಿ, ನಾನು 2009ರಲ್ಲಿ ಲೋಕಸಭಾ ಸದಸ್ಯನಾದಾಗ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಚತುಷ್ಪಥ ರಸ್ತೆಗಳಿರಲಿಲ್ಲ. ಆಗ BC ರೋಡಿಂದ ಮುಕ್ಕಾದವರೆಗಿನ ಕಾಮಗಾರಿ ಮಾತ್ರ ಅರ್ಧದಲ್ಲಿತ್ತು, ಪೂರ್ತಿ ಆಗಿರಲಿಲ್ಲ. ಆ ನಂತರದ ದಿನಗಳಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಮಂಗಳೂರಿನ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಚತುಷ್ಪಥ ಆಗಿದೆ ಎನ್ನುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇದೆ. ನೀವು BC ರೋಡಿಂದ ಬೆಂಗಳೂರವರೆಗೆ ಹೋಗಿ, ಒಂದು 10% ಕಾಮಗಾರಿಗಳು ಬಾಕಿ ಇದೆ, ಮಾಡ್ತೀವಿ. ಇವತ್ತು ಬೆಂಗಳೂರಿಗೆ ಇವತ್ತು ಮಂಗಳೂರಿಂದ 5 ಗಂಟೆ ಒಳಗೆ ನಾವು ತಲುಪಲಿಕ್ಕೆ ಆಗ್ತದೆ. ಹೀಗಾಗಿ ಇವತ್ತು BC ರೋಡ್ ಮಂಗಳೂರಿಂದ ಕಾರ್ಕಳದ ಚತುಷ್ಪಥ ರಸ್ತೆ ಆಗ್ತಾ ಇದೆ. ತಲಪಾಡಿಯಿಂದ ಹೆಜ್ಮಾಡಿವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿಗಳು ಪೂರ್ತಿಯಾಗಿದೆ. ಇವತ್ತು ಬೇರೆ ಬೇರೆ ಕಾಮಗಾರಿಗಳ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಸದರು ಮಾಡ್ತಾ ಇದ್ದಾರೆ.
ಇಲ್ಲಿ ಎಲ್ಲ ಸಮಸ್ಯೆಗಳು ನನಗೆ ಬಹಳ ವರ್ಷದಿಂದ ಅಧ್ಯಯನ ಮಾಡಿದ್ದೆ. ಯಾಕೆ ಹೇಳಿದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಬಂದವ. ನಾನು ಪ್ರಚಾರಕ್ಕಾಗಿ ಮೊದಲಿಗೆ ಬಂದದ್ದು ಯಾವುದೇ ಇದೇ ಪ್ರದೇಶಕ್ಕೆ, ಇದೇ ಜಪ್ಪು ಭಾಗಕ್ಕೆ, ಇದೇ ಹೊಯ್ಗೆ ಬಜಾರ್ನಲ್ಲಿ ನಾನು ಕಾರ್ಯಾಲಯದಲ್ಲಿದ್ದೆ. 86ನೇ ಇಸ್ವಿ ಒಳಗಡೆ ಬಂದಿದ್ದೆ. ಆಗ ಈ ಪ್ರದೇಶದಲ್ಲಿ ಹೋದಾಗ ಬಹಳ ಡಿಮಾಂಡ್ ಇರ್ತಕ್ಕಂಥ ಪ್ರದೇಶ ಅನ್ನುವಂಥ ನಮ್ಗೆ ಗೊತ್ತಿತ್ತು. ಇಲ್ಲಿರ್ತಕ್ಕಂಥ ಇಕ್ಕಟ್ಟಾಗಿರ್ತಕ್ಕಂಥ ಮಹಾಕಾಳಿ ಪಡುಪಿನ ರೈಲ್ವೆ ಬ್ರಿಡ್ಜ್ಗಳ ಸಮಸ್ಯೆಗಳು ಇದೆಲ್ಲವನ್ನು ಅವಲೋಕನ ಮಾಡಿಕೊಂಡು ಆವತ್ತು ನಾವು 3 ತಿಂಗಳಿಗೊಂದ್ಸರಿ ರೈಲ್ವೆ ಅಧಿಕಾರಿಗಳ ಸಭೆ ಕರೀತಿದ್ದೆವು. ಆ ರೈಲ್ವೆ ಅಧಿಕಾರಿಗಳ ಸಭೆಯ ಒಳಗಡೆ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಪ್ರಯತ್ನಗಳಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇದಕ್ಕೆ ಒಪ್ಪಿಗೆಯನ್ನು ಪಡೆದೆವು. ಅದಕ್ಕೆ ಚೆನ್ನೈಯಲ್ಲಿ ಆಗ ಧರ್ಮರಾಜ್ ಇದ್ದರು, ಪಾಲೆಮಾರಿದ್ರು, ಹಲವಾರು ಚರ್ಚೆಗಳನ್ನು ಮಾಡಿಕೊಂಡು ಅದನ್ನು ಮುಂದುವರಿಸುವಂಥ ಕೆಲಸ ಕಾರ್ಯಗಳಾಗಿ ಆ ನಂತರ ಅದಕ್ಕೆ ಒಪ್ಪಿಗೆ ಬಂದ ಮೇಲೆ ಅದಕ್ಕೆ ಹಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇತ್ತು, ಒಪ್ಪಲಿಲ್ಲ. ಇವತ್ತು ಉದ್ಘಾಟನೆ ಮಾಡಿದವರು ಇದ್ದಾರಲ್ಲ, ಆಗ ಉಸ್ತುವಾರಿ ಸಚಿವರಾಗಿ ಖಾದರ್ ಇದ್ದರು. ರಾಜ್ಯ ಸರ್ಕಾರ 50% ಪಡೀಲಿಗೆ ಕೊಟ್ಟಿದೆ, ಇಲ್ಲಿಗೆ ಕೊಟ್ಟಿಗೆ ಒಪ್ಪಲಿಲ್ಲ. 30 ಕೋಟಿ ಆಗಿತ್ತು. ಒಟ್ಟು 19 ಕೋಟಿ ರೂಪಾಯಿ ರಸ್ತೆಗೆ, 30 ಪಾಯಿಂಟ್ ಚಿಲ್ಲರೆ ಕೋಟಿ ರೂಪಾಯಿಗಳು ಸೇತುವೆಗೆ. ಆ ಸೇತುವೆಗೆ 50% ಕೊಡಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ರೈಲ್ವೆಯಿಂದ ತಡ ಆಯಿತು, ಮತ್ತು ಜಾಸ್ತಿ ಆಯಿತು. ಆಗ ನಾವು ಕೂತು ಯೋಚನೆ ಮಾಡಿದೆವು. ಯೋಚನೆ ಮಾಡಿ ಸ್ಮಾರ್ಟ್ ಸಿಟಿಯಿಂದ ಕೊಡಬೇಕು. ನಾನು ಪ್ರಸ್ತಾವನೆ ಕಳಿಸಿದ್ದೆ. ಆ ಪ್ರಸ್ತಾವನೆಯಲ್ಲೂ ಆಗಲಿಲ್ಲ. ಕೇಂದ್ರ ಸರ್ಕಾರ 50 ಕೊಡಲಿಕ್ಕೆ ತಯಾರಾಯಿತು. ಆದರೆ ಇದು ತಡ ಆಗುತ್ತೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ತಕ್ಷಣ ಕೂತು ಸ್ಮಾರ್ಟ್ ಸಿಟಿಯಿಂದ 30 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ ಮತ್ತು 19.5 ಕೋಟಿ ರೂಪಾಯಿಗಳನ್ನು ರಸ್ತೆಗೆ ಕೊಡೋ ಪ್ರಯತ್ನ ಆಗಿದೆ. ಹಾಗಾಗಿ ಇದರಲ್ಲಿ ಒಂದೇ ರೂಪಾಯಿ ಕೇಂದ್ರ ಸರ್ಕಾರದ ಹಣ ಇರತಕ್ಕಂಥದ್ದು. ಇದರ ಉದ್ಘಾಟನೆ ಮಾಡ್ತಕ್ಕಂಥ ಹಕ್ಕು ನರೇಂದ್ರ ಮೋದಿಗಿದೆ ಅಥವಾ ನಮ್ಮ MP ಅವರಿಗಿದೆ. ಹಾಗಾಗಿ ಹೇಳಿದೆ, ಉದ್ಘಾಟನೆ ಮಾಡಿದವರು, ಸ್ಟ್ರೈಕ್ ಮಾಡೋ ವೀರರು ಈ ದೇಶದಲ್ಲಿ ತಿಳ್ಕೋಬೇಕು. ನೀವು ಮಾಡಿರ್ತಕ್ಕಂಥ ರಾಜಕೀಯಕ್ಕೆ ಉತ್ತರ ಕೊಡಲಿಕ್ಕೆ ಇರೋರು. ನೀವು ರಾಜಕೀಯ ಮಾಡಿದ್ರೆ ನಾವು ಇದರಲ್ಲಿ ರಾಜಕೀಯ ಬೆರೆಸ್ತಿರ್ಲಿಲ್ಲ. ಪ್ರೇಮಾನಂದ ಹೇಳಿದ್ರೆ ರಾಜಕೀಯ ಮಾಡೋದು. ನಾನು ಹೇಳ್ತಾ ಇದ್ದೇನೆ, ನಾವು ರಾಜಕೀಯ ಮಾಡೋರಿ. ನಮ್ಮ ಕೆಲಸ ರಾಜಕೀಯ ಮಾಡೋದೇ. ನಾವು ರಾಜಕೀಯ ಮಾಡಲಿಕ್ಕೆ ಎಲ್ಲದೇ ಇರೋರಲ್ಲ. ಅಭಿವೃದ್ಧಿ ಕಾರ್ಯವನ್ನು ಮಾಡುವುದಕ್ಕೆ 75 ವರ್ಷದ ಸುದೀರ್ಘವಾಗಿರ್ತಕ್ಕಂಥ ಆಡಳಿತ ನಿಮ್ಮ ಕೈಯಲ್ಲಿತ್ತಲ್ಲ. ಈ ಜಿಲ್ಲೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಆಡಳಿತ ನಿಮ್ಮ ಕೈಯಲ್ಲಿತ್ತಲ್ಲ. 16 ಬಾರಿ ನಗರ ಪಾಲಿಕೆ ನಿಮ್ಮ ಕೈಯಲ್ಲಿ ಬಂದಿತ್ತಲ್ಲ. ಯಾಕೆ ರಸ್ತೆಗಳ ಬಗ್ಗಾಗಲಿಕರಣ ಆಗಲಿಲ್ಲ? ಯಾಕೆ UGD ಸಮಸ್ಯೆಗಳನ್ನು ಪರಿಹಾರ ಮಾಡಲಿಲ್ಲ? ಯಾಕೆ ರೈಲ್ವೆ ಅಂಡರ್ ಪಾಸ್ಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಲ್ಲ? ಯಾಕೆ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಲ್ಲ? ಯಾಕೆ ರೈಲ್ವೆ ಗೇಟ್ಗಳನ್ನು ತೆರವುಗೊಳಿಸಲಿಲ್ಲ? ನಿಮ್ಮಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಅನುದಾನಗಳನ್ನು ಕೊಟ್ಟಿದೆ. ಇದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರದ